ನಮಸ್ತೆ. ನನ್ನ ವಿಡಿಯೋಸ್ ನೋಡೋರಿಗೆ, ನನ್ನನ್ನು ಫಾಲೋ ಮಾಡೋರಿಗೆ ಚೆನ್ನಾಗಿ ಗೊತ್ತು, ನಾನು ಯಾವತ್ತೂ ಸತ್ಯ ಕಥೆಗಳನ್ನೇ ಹೇಳೋದು. ಪುಸ್ತಕ ಇಟ್ಕೊಂಡು ಪುಸ್ತಕ ಲೇಖಕರ ಹೆಸರು, ಚಾಪ್ಟರ್, ಪೇಜ್ ನಂಬರ್, ಆ ಪೇಜ್ನ ಫೋಟೋ ಎಲ್ಲ ತೋರಿಸಿ, ಅಥವಾ ದಿನಪತ್ರಿಕೆ ಆದರೆ ಆ ದಿನಪತ್ರಿಕೆ, ಅದರ ಡೇಟು, ಹೆಡ್ಲೈನು ಎಲ್ಲ ತೋರಿಸಿ ಸಾಕ್ಷಿ ಸಮೇತ ನಾನು ಯಾವತ್ತೂ ಸತ್ಯ ಕಥೆಗಳನ್ನೇ ಹೇಳೋದು. ಆದರೆ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು ಒಂದು ಕಾಲ್ಪನಿಕ ಕಥೆ, ಒಂದು ಇಮ್ಯಾಜಿನರಿ, ಫಿಕ್ಟೀಷಿಯಸ್, ಮನ್ಗಡತ್ ಒಂದು ಕಾಲ್ಪನಿಕ ಕಥೆ. ಸೊ ಬನ್ನಿ, ನಿಮಗೆ ಇವತ್ತು ಕಾಲ್ಪನಿಕ ಕಥೆ ಹೇಳ್ತೀನಿ. ಪೃಥ್ವಿಯ ಯಾವುದೋ ಒಂದು ದೇಶದ ಯಾವುದೋ ಒಂದು ಊರಿನ ಯಾವುದೋ ಒಂದು ಲೊಕ್ಯಾಲಿಟಿ, ಯಾವುದೋ ಒಂದು ಗಲ್ಲಿಯಲ್ಲಿ ಒಂದು ಪಾಠಶಾಲೆ ಇತ್ತು. ಆ ಪಾಠಶಾಲೆಯಲ್ಲಿ ಶಿಕ್ಷಕರಿದ್ರು, ಮಕ್ಕಳಿದ್ರು, ವಿದ್ಯಾರ್ಥಿಗಳಿದ್ರು. ಪ್ರತಿ ತಿಂಗಳು ಅಲ್ಲಿ ಮಂತ್ಲಿ ಟೆಸ್ಟ್ ಆಗೋದು. ಸೊ ಪ್ರತಿ ತಿಂಗಳು ಮಂತ್ಲಿ ಟೆಸ್ಟ್ ಆಗೋದು. ಒಂದ್ಸತಿ ಹೀಗೆ ಮಂತ್ಲಿ ಟೆಸ್ಟ್ ಆಯಿತು. ಎಲ್ಲ ತಾಯಂದ್ರಿಗೂ ಗೊತ್ತು ಮಂತ್ಲಿ ಟೆಸ್ಟ್. ಎಲ್ಲ ಮಕ್ಕಳು ಕೂತ್ಕೊಂಡು ಉತ್ತರ ಬರೆದು ಅಧ್ಯಾಪಕರಿಗೆ ಕೊಟ್ಟರು. ಅಧ್ಯಾಪಕರು ಮನೆಗೆ ಹೋಗಿ ಕರೆಕ್ಟ್ ಮಾಡಿದ್ರು. ಕರೆಕ್ಟ್ ಮಾಡಿ 2-3 ದಿವಸ ಆದಮೇಲೆ ಎಲ್ಲ ಉತ್ತರ ಪತ್ರಿಕೆಗಳನ್ನು, ಆನ್ಸರ್ ಪೇಪರ್ಸ್ನೂ ಮಕ್ಳಿಗೆ ಹಂಚಿದ್ರು. 30 ಜನ ಮಕ್ಕಳು, ವಿದ್ಯಾರ್ಥಿಗಳು ನೋಡಿದ್ರು. 30 ಜನ ವಿದ್ಯಾರ್ಥಿಗಳಿಗೂ, ಅಷ್ಟು ವಿದ್ಯಾರ್ಥಿಗಳಿಗೂ 100ಕ್ಕೆ 70 ಬಂದಿತ್ತು. ಎಲ್ಲ ಮಕ್ಕಳಿಗೂ ಆಶ್ಚರ್ಯ. ನಿನಗೆಷ್ಟು ಬಂದಿದೆ? 70 ಔಟ್ ಆಫ್ 100. ನಿನಗೆಷ್ಟು ಬಂದಿದೆ? 70 ಔಟ್ ಆಫ್ 100. ನಿನಗೆಷ್ಟು ಬಂದಿದೆ? 70 ಔಟ್ ಆಫ್ 100. ಇದೇನಿದು, ಇಡೀ ಕ್ಲಾಸಲ್ಲಿ ಎಲ್ಲರಿಗೂ 70 ಔಟ್ ಆಫ್ 100 ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಓದಿ 100ಕ್ಕೆ 100 ಬರುತ್ತೆ ಅಂತ ಆಸೆ ಪಟ್ಕೊಂಡಿದ್ದ ಮಕ್ಕಳಿಗೆ ತುಂಬಾ ಬೇಜಾರಾಯಿತು. ಈ ಕಡೆ ಅಯ್ಯೋ ಬರ್ದಿರೋದೇ 40ಕ್ಕೆ 35 ಕೊಟ್ಬಿಡಪ್ಪ ದೇವ್ರೇ ಅಂತ ಬೇಡ್ಕೊತಾ ಇದ್ದಿದ್ದ ಮಕ್ಕಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಆಮೇಲೆ ಮಕ್ಕಳು ಹೋಗಿ ಕೇಳಿದ್ರು, ಇದು ಏನು ಸರ್ ಇದು ಎಲ್ಲರಿಗೂ 100ಕ್ಕೆ 70 ಬಂದಿದೆಯಲ್ಲ, ಹೇಗೆ ಅಂತ. ಆಗ ಟೀಚರ್ ಹೇಳಿದ್ರು, ವಿದ್ಯಾರ್ಥಿಗಳೇ, ನಾನು ಸೋಷಿಯಲಿಸಮ್ ಮಾಡಿದ್ದೀನಿ. ಇವತ್ತಿಂದ ನಾವು ಎಲ್ಲ ಸೋಷಿಯಲಿಸ್ಟ್ಸ್ ಆಗೋಣ. ವಿ ಆರ್ ಸೋಷಿಯಲಿಸ್ಟ್ ಕಮ್ಯುನಿಸ್ಟ್ಸ್. ನಾನು ಕಾರ್ಲ್ ಮಾರ್ಕ್ಸ್ ಮಾಡಿದ್ದೀನಿ. ನಿಮ್ಮ ಎಲ್ಲ ಉತ್ತರ ಪತ್ರಿಕೆಗಳನ್ನು ಸರಿಯಾಗಿ ಕರೆಕ್ಟ್ ಮಾಡಿದೆ. ಆದರೆ ನಿಮ್ಮ ಮಾರ್ಕ್ಸ್ನ ನಾನು ನಿಮ್ಮ ಪೇಪರಲ್ಲಿ ಬರೀಲಿಲ್ಲ. ಪಕ್ಕದಲ್ಲಿ ಒಂದು ಕಾಗದ ಇಟ್ಕೊಂಡು ಎಲ್ಲರ ಮಾರ್ಕ್ಸ್ನೂ ಅಲ್ಲಿ ಬರಿತಾ ಹೋದೆ. ಕೊನೆಗೆ ಇಡೀ ಕ್ಲಾಸ್ದು ಒಟ್ಟಿಗೆ ಪ್ಲಸ್ ಮಾಡಿ ಒಟ್ಟಿಗೆ ಟೋಟಲ್ ಮಾಡಿದೆ. 2100 ಬಂತು. 2100 ಮಾರ್ಕ್ಸ್ನ 30 ಮಕ್ಕಳಿಗೆ ಸಮವಾಗಿ ಹಂಚಿದೆ. ಸಮವಾಗಿ ಇರೋಣ. ಸಮಾನತೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ಉನ್ನತ ಅಲ್ಲ, ಯಾರು ಕನಿಷ್ಠ ಅಲ್ಲ. ಆದ್ರಿಂದ ಇಡೀ ಕ್ಲಾಸ್ಗೆ ಬಂದಿರುವ ಮಾರ್ಕ್ಸ್ನ ಒಟ್ಟಿಗೆ ಸೇರಿಸಿ ಸಮಾನವಾಗಿ ಎಲ್ಲ ಮಕ್ಕಳಿಗೂ ಹಂಚಿದ್ದೀನಿ. ಸಮಾನತೆ ಮಾಡಿದ್ದೀನಿ, ಸೋಷಿಯಲಿಸಮ್ ಮಾಡಿದ್ದೀನಿ, ಕಾರ್ಲ್ ಮಾರ್ಕ್ಸ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಒಟ್ಟಿಗೆ 70 ಕೊಟ್ಟಿದ್ದೀನಿ. ಈಗ ನೀವೆಲ್ಲರೂ ಸಮಾನರು ಅಂತ ಟೀಚರ್ ನಕ್ಕಿದ್ರು. ಮಕ್ಕಳಿಗೆ ಇದೇನೋ ಸರಿ ಹೋಗಲಿಲ್ಲ. ಯಾಕೆಂದರೆ ಯಾವುದೇ ಕ್ಲಾಸ್ನಲ್ಲಾಗಲಿ 3 ತರಹದ ಮಕ್ಕಳಿರ್ತಾರೆ. ಮೊದಲನೇ ಕ್ಯಾಟಗರಿ ನಿಜವಾಗ್ಲೂ ವಿದ್ಯೆಯನ್ನೇ ನಂಬಿಕೊಂಡು ಬದುಕೋರು. ಸ್ವಂತ ನೋಟ್ಸ್ ಮಾಡಿಕೊಂಡು, ಓದಿ, ಅರ್ಥ ಮಾಡಿಕೊಂಡು, ಪ್ರತಿ ಹೋಮ್ವರ್ಕನ್ನು, ಪ್ರತಿ ಪ್ರಾಜೆಕ್ಟನ್ನು ಸರಿಯಾದ ಟೈಮಿಗೆ ಸಬ್ಮಿಟ್ ಮಾಡಿ, ವಿದ್ಯೆ 100ಕ್ಕೆ 100 ಬರಬೇಕು, 100ಕ್ಕೆ 90 ಬರಬೇಕು, ಈ ವಿದ್ಯೆಯಿಂದನೇ ನನ್ನ ಜೀವನ ನಡಿಬೇಕು ಅನ್ನೋ ಒಂದಿಷ್ಟು ಮಕ್ಕಳಿರ್ತಾರೆ. ಎರಡನೇ ಕ್ಯಾಟಗರಿ ಮಕ್ಕಳು, ಅವ್ರಿಗೆ ಗೊತ್ತು ವಿದ್ಯೆಯನ್ನು ನಂಬಿಕೊಂಡು ಬದುಕಬೇಕಾಗಿಲ್ಲ ಅಂತ. ಏನೋ ಇರುತ್ತೆ ಅವ್ರಿಗೆ, ಹೊಲ ಇರುತ್ತೆ, ತೋಟ ಇರುತ್ತೆ, ಗದ್ದೆ ಇರುತ್ತೆ, ವ್ಯಾಪಾರ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಬೇಕ್ರಿ ಇರುತ್ತೆ, ಚಿನ್ನ ಬೆಳ್ಳಿ ಅಂಗಡಿ ಇರುತ್ತೆ, ಸೀರೆ ಅಂಗಡಿ ಇರುತ್ತೆ. ಅವ್ರಿಗೆ ಗೊತ್ತು ನಾಳೆ ಅಂಗಡಿಯಲ್ಲಿ ಕೂತ್ಕೋಬೇಕು ಅಂತ. ವಿದ್ಯೆಯನ್ನು ನಂಬಿಕೊಂಡು ಬದುಕಬಾರ್ದು. ಅಂಗಡಿನೋ ಹೊಲನೋ ಇದೇ ನಮ್ಮ ಜೀವನ. ಆದರೆ ಕೊಟ್ಟಿದ್ದನ್ನು ಓದಬೇಕು, ಓದಿದ್ದನ್ನು ಅರ್ಥ ಮಾಡ್ಕೋಬೇಕು. ಯಾರೋ ಏನೋ ತಂದ್ಕೊಟ್ರು ಅಂತ ಸೈನ್ ಹಾಕಬಾರ್ದು. ಯಾರು ಏನಾದರೂ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದರೆ ಸರಿನೋ ತಪ್ಪೋ ತಿಳ್ಕೋಬೇಕು. ಅದಕ್ಕಾಗಿ ವಿದ್ಯೆ ಬೇಕು ಅಂತ ಅವ್ರು ಬಂದಿರ್ತಾರೆ. ಅವ್ರೇನು 100 on 100 ಬರಲಿ ಅಂತ ಓದಲ್ಲ.
50, 60, 70 ಬಂದರೆ ಸಾಕು, ಆದರೆ ತಲೆಯಲ್ಲಿ ವಿದ್ಯೆ ಇರಬೇಕು ಅನ್ನೋದು ಅವ್ರಿಗೆ ಗೊತ್ತು. 3ನೇ ಕ್ಯಾಟಗರಿ ಇರ್ತಾರೆ, ಇಲ್ಲ ಸೋಂಬೇರಿಗಳು ಇಲ್ಲ ಮೂರ್ಖರು. ಇಲ್ಲದೆ ಹೋದರೆ ಸೋಂಬೇರಿ ಪ್ಲಸ್ ಮೂರ್ಖರು, ಲೇಜಿ ಪ್ಲಸ್ ಫೂಲಿಶ್. ದಟ್ ಈಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್. ಸೊ ಸೋಂಬೇರಿ ಮೂರ್ಖರಿರ್ತಾರೆ. ಸೊ ಪ್ರತಿ ಕ್ಲಾಸಲ್ಲೂ ಈ 3 ಕ್ಯಾಟಗರಿ ಜನರಿರ್ತಾರೆ. ಸೊ ಹೀಗೆ ನಡೀತು. ಮುಂದಿನ ತಿಂಗಳು ಬಂತು, ಮುಂದಿನ ಮಂತ್ಲಿ ಟೆಸ್ಟ್ ಅನೌನ್ಸ್ ಆಯಿತು. ಒಂದಿಷ್ಟು ಮಕ್ಕಳು ಹೋದ್ರು ಅಧ್ಯಾಪಕರ ಹತ್ರ, ಸರ್ ಮಂತ್ಲಿ ಟೆಸ್ಟ್ ಮತ್ತೆ ಬರ್ತಾ ಇದೆ ಸರ್. ಹೌದು ಕಣೆಪ್ಪ, ಏನು ಈ ಸತಿನೂ ಕಾರಲ್ಲಿ ಮಾರ್ಕ್ಸ್ ಮಾಡ್ತೀರಾ ಸರ್? ಓ ಹೌದು, ಈ ಸತಿನೂ ಕಾರಲ್ಲಿ ಮಾರ್ಕ್ಸ್ ಮಾಡ್ತೀನಿ. ಸಮಾನತೆ ಸಮಾನತೆ, ಈ ಸತಿನೂ ಕಾರಲ್ಲಿ ಮಾರ್ಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಅಧ್ಯಾಪಕರು. ಅನ್ಕೊಂಡ ಮಕ್ಕಳು ಪಾಪ ಮನೆಗೆ ಹೋದ್ರು. ಮಂತ್ಲಿ ಟೆಸ್ಟ್ ಆಯಿತು, ಪ್ರಶ್ನೆ ಪತ್ರಿಕೆಗಳು ಬಂತು, ಮಕ್ಕಳೆಲ್ಲ ಉತ್ತರ ಬರೆದ್ರು, ಟೀಚರ್ ಮನೆಗೆ ತಗೊಂಡು ಹೋದ್ರು, ಕರೆಕ್ಟ್ ಮಾಡಿದ್ರು. ಎಲ್ಲ ಮಕ್ಳಿಗೂ ಆನ್ಸರ್ ಪೇಪರ್ ಹಂಚಿದ್ರು. ಈ ಸತಿ ಎಲ್ಲ ಮಕ್ಳಿಗೂ 60 ಬಂದಿತ್ತು. ಹೋದ ಸತಿ ಎಲ್ಲ ಮಕ್ಳಿಗೂ 70 ಬಂದಿತ್ತು. ಈ ತಿಂಗಳು ಎಲ್ಲ ಮಕ್ಳಿಗೂ 60 ಬಂದಿತ್ತು. ಓದುತ್ತಾ ಇದ್ದಿದ್ದ ಮಕ್ಕಳು ನಮ್ಮ ಪರಿಶ್ರಮದ ಫಲ ಯಾರೋ ಸೋಂಬೇರಿ ಮೂರ್ಖನಿಗೆ ಸಿಗೋದಾದ್ರೆ ನಾನು ಯಾಕೆ ಪರಿಶ್ರಮ ಪಡಬೇಕು ಅಂತ ಹೇಳಿ ಸುಮ್ಮನಾಗಿದ್ರು. 2ನೇ ಕ್ಯಾಟಗರಿ ಮಕ್ಕಳು ಅಷ್ಟೇ, ವಿದ್ಯೆಯನ್ನೇ ನಂಬ್ಕೋಬೇಕಾಗಿಲ್ಲ. ಅಯ್ಯೋ 70 ಬರ್ದ್ರೆ 70 ಬರುತ್ತೆ, ಅಂಥದ್ರಲ್ಲಿ ಹೆಂಗೋ ಪಾಸ್ ಆಗೇ ಆಗ್ತೀವಿ ಅಂತ ಅವ್ರು ಸುಮ್ಮನಾದ್ರು. ಸೋಂಬೇರಿ ಮೂರ್ಖ ಮಕ್ಳಿಗಂತೂ ಬೆಸ್ಟ್, ಅವ್ರು ಎಲ್ಲರಿಗಿಂತ ಖುಷಿಯಾಗಿದ್ರು. 3ನೇ ತಿಂಗಳು 3ನೇ ಮಂತ್ಲಿ ಟೆಸ್ಟ್ ಆಯಿತು. ಎಲ್ಲ ಮಕ್ಳಿಗೂ 40 ಬಂತು, ಇಡೀ ಕ್ಲಾಸಿಗೆ 40 ಬಂತು. ಫೈನಲ್ ಎಕ್ಸಾಮಲ್ಲಿ ಅಷ್ಟು ವಿದ್ಯಾರ್ಥಿಗಳು ಫೇಲ್ ಆದರು. ಇಡೀ ಕ್ಲಾಸ್ ಫೇಲ್ ಆಯಿತು. ಸೊ ಈ ಕಥೆ ನಮಗೆ ನಮ್ಮ ಟೀಚರ್ ಹೇಳಿದ್ದು. ನಮ್ಮ ಟೀಚರ್ ಈ ಕಥೆ ನಮಗೆ ಯಾಕೆ ಹೇಳಿದ್ರು ಅಂತಲೂ ಹೇಳ್ತೀನಿ. ಇಸ್ವಿ 1989, 1989, ನಾದಿಯಾ ಕೊಮನಿಚಿ ಅಂತ ರೊಮೇನಿಯಾ, ಈಸ್ಟರ್ನ್ ಯುರೋಪಲ್ಲಿ ರೊಮೇನಿಯಾ ಅಂತ ಒಂದು ದೇಶ ಇದೆ. ರೊಮೇನಿಯಾದ ಸುಪ್ರಸಿದ್ಧ ಜಿಮ್ನಾಸ್ಟಿಕ್ಸ್ ಹುಡುಗಿ, ತುಂಬ ಚೆನ್ನಾಗಿ ಜಿಮ್ನಾಸ್ಟಿಕ್ಸ್ ಮಾಡೋಳು. ಆ್ಯಂಡ್ ಪ್ರಥಮ ಬಾರಿಗೆ 10 ಔಟ್ ಆಫ್ 10 ಜಿಮ್ನಾಸ್ಟಿಕ್ಸ್ನಲ್ಲಿ 10 ಔಟ್ ಆಫ್ 10 ತಗೊಂಡ ಮೊದಲ ಹುಡುಗಿ ಆಕಿ. 14 ವಯಸ್ಸಿನ ಪುಟಾಣಿ ಎಳೆ ಜಿಮ್ನಾಸ್ಟಿಕ್ಸ್ ಹುಡುಗಿ ಎದೆ ಭರ್ತಿ ಮೆಡಲ್ ಹಾಕೊಂಡು ಹೀ ಅಂತ ನಗ್ತಾ ಇರೋ ಒಂದು ಜಗತ್ಪ್ರಸಿದ್ಧ ಫೋಟೋ ಇದೆ. ಸೊ ನಾದಿಯಾ ಕೊಮನಿಚಿ 14ನೇ ವಯಸ್ಸಿನಲ್ಲಿ ಇಡೀ ವಿಶ್ವದಲ್ಲಿ 10 ಔಟ್ ಆಫ್ 10 ತಗೊಳ್ಳೋ ಮೊದಲನೇ ಹುಡುಗಿ. ರೊಮೇನಿಯಾ ದೇಶದವಳು. 89ನಲ್ಲಿ ಆಕಿ ಏನೇನೋ ಮಾಡಿ ಹೇಗಿಗೋ ಮಾಡಿ ರೊಮೇನಿಯಾಯಿಂದ ತಪ್ಪಿಸ್ಕೊಂಡು ಅಮೇರಿಕಾಕ್ಕೆ ಬಂದ್ಬಿಟ್ಲು. ಅಮೇರಿಕಾಕ್ಕೆ ಬಂದು ನಂಗೆ ರೊಮೇನಿಯಾಕ್ಕೆ ಹೋಗೋಕ್ಕೆ ವಾಪಸ್ ಇಷ್ಟ ಇಲ್ಲ, ನಾ ಏನಾಗಲಿ ವಾಪಸ್ ರೊಮೇನಿಯಾಗೆ ಹೋಗೋದಿಲ್ಲ, ನಾನು ಶರಣಾರ್ಥಿ, ನನಗೆ ಅಮೇರಿಕಾದಲ್ಲೇ ಶರಣು, ನನಗೆ ಇಲ್ಲಿ ಅಸೈಲಮ್ ಕೊಡಿ ಅಂತ ಬೇಡ್ಕೊಂಡ್ಳು. ಅಸೈಲಮ್ ಸಿಕ್ತು. ನಂತರ ನಾದಿಯಾ ಕೊಮನಿಚಿ ಕೊಟ್ಟ ಇಂಟರ್ವ್ಯೂ ಯೂಟ್ಯೂಬ್ನಲ್ಲಿ ಇವತ್ತಿಗೂ ಇದೆ, ಹೋಗಿ ನೀವೇ ನೋಡಿ. ಆ್ಯಂಡ್ ನ್ಯೂಸ್ ಪೇಪರು ಇವತ್ತಿಗೂ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಇಂಟರ್ವ್ಯೂ ನ್ಯೂಸ್ ಪೇಪರ್ ಏನು ಬೇಕೋ ನೀವೇ ನೋಡಿ. ನಾದಿಯಾ ಕೊಮನಿಚಿ ಎಕ್ಸ್ಪ್ಲೇನ್ ಮಾಡಿದ್ಲು. ನಾದಿಯಾ ಕೊಮನಿಚಿ ಹೇಳಿದ್ಲು, ಇದೊಂದು ವಿಚಿತ್ರ ಪರಿಸ್ಥಿತಿ ಇತ್ತು ರೊಮೇನಿಯಾದಲ್ಲಿ. ಎಲ್ಲ ತಕ್ಕುವೆ ಸಮಾನತೆ 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 ಅಂದವರು. 4 ವಯಸ್ಸು ನನಗೆ, 4 ವರ್ಷದ ಮಗು. ಆ ಚಿಕ್ಕ ವಯಸ್ಸಿನಿಂದ ಬೆಳಗಿನ ಜಾವ 4 ಗಂಟೆಗೆ ಎದ್ದು ದಿನನಿತ್ಯ ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ನಾನು. ದಿನಕ್ಕೆ 12 ಗಂಟೆ 14 ಗಂಟೆ ಚಳಿ ಮಳೆ ಬಿಸಿ ಆ ಜಿಮ್ ಹಿಂಗೆ ಸುತ್ತೋದು, ಮೇಲಿಂದ ಹಿಂಗೆ ಸಮಸಾಲ್ಟ್ ಮಾಡ್ಕೊಂಡು ಜಂಪ್ ಮಾಡೋದು, 2 ಕಾಲು ಒಟ್ಟಿಗೆ ಹೀಗೆ ಲ್ಯಾಂಡ್ ಆಗಬೇಕು. 1 ಕಾಲು ಹಿಂಗೇನಾದರೂ ತೊಡಗಿದ್ರೆ ನನ್ನ ಕೋಚ್ ಸಿಕ್ಕಾಪಟ್ಟಿ ಬೈಯೋರು, ಒಂದೊಂದ್ಸತಿ ಏಟು ಕೊಡೋರು. ಅಷ್ಟೆಲ್ಲ ಕಷ್ಟಪಟ್ಟಿದ್ದು ನಾನು. ಪ್ರೈಸ್ ಮನಿ, ಗೋಲ್ಡ್ ಮೆಡಲ್ ಎಲ್ಲ ಬಂದಿದ್ದು, ಗೋಲ್ಡ್ ಮೆಡಲ್ ಜೊತೆ ದುಡ್ಡು ಬಂದಾಗ ಸರ್ಕಾರ ಇಡೀ ದುಡ್ಡು ಕಿತ್ಕೊಂಡ್ಬಿಡ್ತು. ಸಮಾನತೆ ನಾದಿಯಾ, ಸಮಾನತೆ ಅಂತ ಹೇಳಿ
ನನ್ನ ಪರಿಶ್ರಮದ ಫಲನ ಸಮಾನತೆ ಅಂದ್ಬಿಟ್ಟು ಸರ್ಕಾರ ಎಲ್ಲರಿಗೂ ಹಂಚ್ತೀವಿ ಕೊಡು ಅಂತ ಕಿತ್ಕೊಂಡ್ಬಿಟ್ರು. ನನಗೆ ಕೋಲ್ಗೇಟ್ನವರು ಅಡ್ವರ್ಟೈಸ್ಮೆಂಟಿಗೆ ಕರೆದು ಕೋಲ್ಗೇಟ್ನವ್ರು ನಂಗೆ ಎಷ್ಟೆಷ್ಟೋ $1 ಕೊಟ್ಟರು ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ಗೆ. ಅದನ್ನು ಸರ್ಕಾರ ಕಿತ್ಕೊಂಡ್ಬಿಡ್ತು. ಸಮಾನತೆ ನಾದಿಯಾ, ಸಮಾನತೆ ಇದನ್ನ ಎಲ್ಲರಿಗೂ ಹಂಚ್ತೀವಿ ಅಂತ ಕಷ್ಟಪಡ್ತಾ ಇದ್ದಿದ್ದು ನಾನು. ನೆಟ್ಟಿಗೆ ನಂಗೆ ಕೇಕು ಐಸ್ ಕ್ರೀಮು ತಿನ್ನೋ ಹಾಗಿರಲಿಲ್ಲ. ಮಿಕ್ಕಿದ ಮಕ್ಕಳೆಲ್ಲ ಕೇಕು ಐಸ್ ಕ್ರೀಮು ತಿಂತಾ ಇದ್ದಾಗ ನಾನು ಹಿಂಗೆ ನೋಡ್ಬಿಟ್ಟು ಸುಮ್ಮನಾಗ್ತಿದ್ದೆ. ಅಷ್ಟೆಲ್ಲ ತ್ಯಾಗ ಮಾಡಿ ಕಷ್ಟಪಟ್ಟು ನಾನು ದುಡಿದ ನನ್ನ ಪರಿಶ್ರಮದ ಫಲವನ್ನು ಕಿತ್ತುಕೊಂಡು ಸಮಾನತೆ ಅಂತ ಎಲ್ಲರಿಗೂ ಹಂಚ್ತೀವಿ ಅಂದರೆ ನಂಗೆ ಇದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಪರಿಶ್ರಮದ ಫಲ ನನಗೆ ಸಿಗಬೇಕು. ನನ್ನ ಪರಿಶ್ರಮದ ಫಲ ನನಗೆ ಸಿಗಬೇಕು. ಅದಕ್ಕಾಗಿ ನಾನು ರೊಮೇನಿಯಾ ಬಿಟ್ಟು ಅಮೆರಿಕಾದಲ್ಲಿ ಶರಣಾರ್ಥಿಯಾಗಿ ಬಂದಿದ್ದೀನಿ ಅಂತ ಹೇಳಿದ್ಲು. ಆ್ಯಂಡ್ ಈ ಸಮಾನತೆ ಮಾಡಕ್ಕೆ ಹೋಗಿ ಮುಳುಗೋಗಿರೋ ದೇಶಗಳು ಬೇಕಾದಷ್ಟಿವೆ. ಇತ್ತೀಚಿನ ಮೋಸ್ಟ್ ರೀಸೆಂಟ್ ಉದಾಹರಣೆ ವೆನೆಜುವೆಲಾ ಯಾಕೆ ಇವತ್ತು ಇಂಥ ಕೆಟ್ಟ ದುಷ್ಟ ಪರಿಸ್ಥಿತಿಯಲ್ಲಿದೆ? ಇದೇ ಸೋಷಿಯಲಿಸಮ್, ಕಮ್ಯುನಿಸಮ್, ಕಾರ್ಲ್ ಮಾರ್ಕ್ಸ್ ಮಾಡ್ಕೊಂಡೇ ವೆನೆಜುವೆಲಾ ಇವತ್ತಿನ ದಿವಸ ಬಡ ಪರಿಸ್ಥಿತಿಗೆ ಹೋಗಿರೋದು. ನಿಜವಾದ ಒಂದು ಸಮಾಜದಲ್ಲಿ ಸಮಾನತೆ ಅನ್ನೋದು ಅಸಾಧ್ಯ, ಅಸಂಭವ. ಒಂದು ಪಾಠಶಾಲೆಯಲ್ಲಿ, ಯಾವುದೇ ಒಂದು ಪಾಠಶಾಲೆಯಲ್ಲಿ ಎಲ್ಲರೂ ಪ್ರಿನ್ಸಿಪಾಲ್ ಆಗಕ್ಕೆ ಸಾಧ್ಯ ಇಲ್ಲ. ಟೀಚರ್ಸ್ ಇರ್ತಾರೆ, ಅವ್ರ ಮೇಲೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ತಾರೆ, ಅವ್ರ ಮೇಲೆ ವೈಸ್ ಪ್ರಿನ್ಸಿಪಾಲ್ ಇರ್ತಾರೆ, ಅವ್ರ ಮೇಲೆ ಯಾರೋ ಒಬ್ಬರು ಪ್ರಿನ್ಸಿಪಾಲ್ ಆಗ್ತಾರೆ. ದೇರ್ ಇಸ್ ಅ ಹೈರಾರ್ಕಿ. ಅದೇ ರೀತಿ ಒಂದು ಮಂತ್ರಿಮಂಡಲದಲ್ಲಿ ಎಲ್ಲರೂ ಪ್ರಧಾನಮಂತ್ರಿ ಆಗೋದಿಲ್ಲ. ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ ಇಂಡಿಪೆಂಡೆಂಟ್ ಚಾರ್ಜ್ ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ, ಅದ್ರ ಮೇಲೆ ಸಣ್ಣ ಪುಟ್ಟ ಪೋರ್ಟ್ಫೋಲಿಯೋಸ್ ಮಂತ್ರಿಗಳು, ಅದ್ರ ಮೇಲೆ ಹೋಮ್ ಆ್ಯಂಡ್ ಫೈನಾನ್ಸ್, ಡಿಫೆನ್ಸ್, ಅದ್ರ ಮೇಲೆ ಪ್ರಧಾನಮಂತ್ರಿ. ಹೈರಾರ್ಕಿ. ಒಂದು ಆರ್ಮಿಯಲ್ಲೇ ಆಗಲಿ ಎಲ್ಲರೂ ಜನರಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಸ್ ಕ್ಯಾಪ್ಟನ್, ದೆನ್ ಮೇಜರ್, ಲೆಫ್ಟಿನೆಂಟ್ ಕರ್ನಲ್, ಬ್ರಿಗೇಡಿಯರ್, ಮೇಜರ್ ಜನರಲ್, ಲೆಫ್ಟಿನೆಂಟ್ ಜನರಲ್, ಕಡೆಗೆ ಯಾರೋ ಒಬ್ಬರು ಜನರಲ್, ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗ್ತಾರೆ. ಎಲ್ಲರೂ ಜನರಲ್ ಆಗಿರೋ ಆರ್ಮಿ ಇರುತ್ತಾ? ಇಲ್ಲ. ಹೈರಾರ್ಕಿ ಒಂದು ಸಮಾಜದಲ್ಲಿ ಇದ್ದೇ ಇರುತ್ತೆ. ಹೈರಾರ್ಕಿ ಇಲ್ದಲೇ ಇರೋ ಸಮಾಜ ಅಸಂಭವ. ಸೊ ಇದು ಸಮಾನತೆ ಕಾರ್ಲ್ ಮಾರ್ಕ್ಸ್ ಅಂದ್ಕೊಂಡು ಕಡೆಗೆ ಒಂದು ಇಡೀ ಕ್ಲಾಸ್ ಫೇಲ್ ಆದ ಕಾಲ್ಪನಿಕ ಕಥೆ. ನಮಸ್ತೆ.